Hello guys, welcome back to my new blog. ಗೈಸ್ ನೋಡ್ತಿದ್ದೀರಾ, ನಾನು ಇವಾಗ ಬಂದಿದ್ದೀನಿ ಬನ್ನೇರುಘಟ್ಟ ಬಯಾಲಜಿಕಲ್ ಝೂಗೆ. ಬಸ್ ಅವರಿಗೆ ಟಿಕೆಟ್ ತೊಗೊಂಡು ಒಳಗೆ ಬಂದು ಕೂತ್ಕೊಂಡಿದ್ದೀನಿ. ಬಸ್ಸೆಲ್ಲ ತುಂಬ ಹೋಗಿದ್ದಾರೆ, ಲಾಸ್ಟ್ ಸೀಟ್ ಸಿಕ್ತು ಲಾಸ್ಟಲ್ಲಿ. ಸ್ಟಾರ್ಟ್ ಮಾಡೋಣ. ಜಿಂಕೆಗಳಿಂದ ಸೈಡಲ್ಲೆಲ್ಲ ತುಂಬ ಬೋನ್ ಇದೆ, ಅದರಿಂದ ವೀಡಿಯೋ ಮಾಡೋಕ್ಕಾಗಲ್ಲ. ನೋಡೋಣ ಮುಂದೆ ಏನೇನು ಬರುತ್ತೆ, ನಿಮಗೆಲ್ಲ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಮತ್ತು ಈ ಸ್ವಲ್ಪ ಪೇಷಂಟ್ ಇಟ್ಕೊಂಡು ವೀಡಿಯೋ ನೋಡಿ, ತುಂಬ ಮಜಾ ಸಿಗುತ್ತೆ. ನೋಡಿ ತುಂಬ ಜಿಂಕೆಗಳಿದೆ ಅಲ್ಲಿ. ಝೂಮ್ ಮಾಡೋಕ್ಕಾಗುತ್ತಾ ಟ್ರೈ ಮಾಡ್ತೀನಿ. ನೋಡಿ ಗಾಯ್ಸ್, ಇದು ನಾನು 5th ಟೈಮ್ ಬರ್ತಾಯಿದ್ದೀನಿ, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆ ಮತ್ತು ಫ್ರೆಂಡ್ಸ್ಗಳ ಜೊತೆ, ಸ್ಕೂಲ್ ಕಾಲೇಜ್ಗಳಿಂದ ಫ್ರೆಂಡ್ಸ್ ಒಂಥರ ಟೀಮ್ ಥರ ಬನ್ನಿ, ಚೆನ್ನಾಗಿರುತ್ತೆ ಅದು. ಇದೇನಿದು ಏನು ಕಾಣಿಸ್ತಾ ಇಲ್ಲ ಅದು. ಇದು ಹೆಸರು ಏನೋ ಹೇಳಿದರು. ತುಂಬ ಸ್ಪೀಡಾಗಿ ಹೋಗ್ತಿದೆ. ಇನ್ನು ನೋಡೋಕ್ಕೆ ಆಗ್ತಿಲ್ಲ. ಬಂತು ನಮ್ಮ ಕಾಡಿನ ರಾಜ ಅಲ್ಲ, ಆದರೆ ಆನೆ ಅಂತ ಕರೀತಾರೆ. ಕಾಡಿನ ರಾಜ ಸಿಂಹ ಆಗಿರುತ್ತೆ, ಮುಂದೆ ಬರುತ್ತೆ ಅದನ್ನು. ಈಗ ನೋಡ್ಕೊಳ್ಳಿ ನಮ್ಮ ಆನೆನ. ಹುಲ್ಲು ತಿಂತಾ ಇದೆ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಝೂಮ್ ಮಾಡ್ತೀನಿ, ನೋಡೋಣ. ನೋಡಿ ಇವಾಗ ಕ್ಲಾರಿಟಿ ಇದೆ. ಎಷ್ಟು ಚೆನ್ನಾಗಿ ಹುಲ್ಲು ತಿಂತಾ ಇದೆ ಅದು, ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇನ್ನೂ ಅವ್ರ ಫ್ಯಾಮಿಲಿನೇ ಇದೆ ಮುಂದೆ. ಒಂದು ಕೆರೆ ಅಂತಾರೋ ನದಿ ಅಂತಾರೋ ಗೊತ್ತಿಲ್ಲ, ಅದರಲ್ಲಿ ತುಂಬ ಒಂದು 5 to 6 ಆನೆಗಳಿವೆ. ಅದರ ಮರಿಗಳು ಇವೆ ಅದ್ರ ಜೊತೆಯಲ್ಲಿ. ನೋಡೋಣ ಬನ್ನಿ. ಹೋಗೋ ಬಸವನೇ. ಹೌದಾ, ಇವರು ಲೊಕೇಶನ್ನೇ ಚೆನ್ನಾಗಿಲ್ಲ, ಆನೆಗಳು ಎಲ್ಲಂದ್ರಲ್ಲಿವೆ.